ಸಾಹಿತಿ ಶೈಲಜಾ ಹಾಸನ್ ಮಾತನಾಡಿ, ಮಲೆನಾಡು ಎಂದರೆ ಸ್ವರ್ಗ, ಇಲ್ಲಿರುವವರೆಲ್ಲರೂ ಗಂಧರ್ವರು. ಇಂತಹ ನಾಡಿನಲ್ಲಿ ನಾವೇ ಸೃಷ್ಟಿಸಿಕೊಂಡ ಸಮಸ್ಯೆಗಳು ಈಗ ನಮ್ಮನ್ನು ಕಾಡುತ್ತಿವೆ. ಕಾಡಾನೆ, ಕಾಡು ಪ್ರಾಣಿಗಳು ವಾಸ ಪ್ರದೇಶಕ್ಕೆ ನುಗ್ಗಲು ಸ್ವಯಂಕೃತ ಅಪರಾಧ ಕಾರಣವಾಗಿದೆ. ಮನುಷ್ಯ ದುರಾಸೆ ಬಿಟ್ಟಾಗ ಸಮಸ್ಯೆಗಳು ನಿವಾರಣೆಯಾಗಲಿವೆ. ಕಷ್ಟ ನಷ್ಟಗಳು ಅರಿವಿ ಸರ್ಕಾರಕ್ಕೆ ಅರಿವಾಗಿ ಸಮಸ್ಯೆಗಳು ಬಗೆಹರಿಯಲಿ ಎಂಬುದು ನನ್ನ ಮನವಿ ಎಂದರು. ಸಮ್ಮೇಳನಾಧ್ಯಕ್ಷೆ ಶೈಲಜಾ ಹಾಸನ್ ಮಾತನಾಡಿ, ಮಲೆನಾಡು ಎಂದರೆ ಸ್ವರ್ಗ, ಇಲ್ಲಿರುವವರೆಲ್ಲರೂ ಗಂಧರ್ವರು. ಇಂತಹ ನಾಡಿನಲ್ಲಿ ನಾವೇ ಸೃಷ್ಟಿಸಿಕೊಂಡ ಸಮಸ್ಯೆಗಳು ಈಗ ನಮ್ಮನ್ನ ಕಾಡುತ್ತಿವೆ. ಕಾಡಾನೆ, ಕಾಡು ಪ್ರಾಣಿಗಳು ವಾಸ ಪ್ರದೇಶಗಳಿಗೆ ನುಗ್ಗಲು ಸ್ವಯಂಕೃತ ಅಪರಾಧ ಕಾರಣವಾಗಿದೆ. ಮನುಷ್ಯ ದುರಾಸೆ ಬಿಟ್ಟಾಗ ಸಮಸ್ಯೆಗಳು ನಿವಾರಣೆಯಾಗಲಿವೆ. ಕಷ್ಟ ನಷ್ಟಗಳ ಅರಿವು ಸರ್ಕಾರಕ್ಕೆ ಅರಿವಾಗಿ ಸಮಸ್ಯೆಗಳ ಬಗೆಹರಿಯಲಿ ಎಂಬುದು ನನ್ನ ಮನವಿ. ನಾಡು ನುಡಿ ಉಳಿಸಿ ಬೆಳೆಸಿ ಎಂದು ಹೇಳುವಂತ ವಿಷಮ ಪರಿಸ್ಥಿತಿ ಸೃಷ್ಟಿಯಾಗಿರುವುದು ವಿಷಾದನೀಯ. ನಾವೆಂಬರ್ ಕನ್ನಡಿಗರಾಗದೆ ವರ್ಷಪೂರ್ಣ ಕನ್ನಡಿಗರಾಗಿ ಬದುಕೋಣ. ಅಗತ್ಯವಿರುತ್ತಿದೆ ಅಲ್ಲದೆ ಎಲ್ಲೆಡೆ ಕನ್ನಡ ಮಾತನಾಡೋಣ. ಈ ಮೂಲಕ ಕನ್ನಡ ಕಟ್ಟೋಣ. ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ಪಡೆದ ವ್ಯಕ್ತಿ ಅದ್ಭುತವಾದುದನ್ನು ಸಾಧಿಸಲು ಸಾಧ್ಯ. ಹಿಂದೆ ಪಟ್ಟಣ ಪ್ರದೇಶದಲ್ಲಿದ್ದ ಆಂಗ್ಲ ವ್ಯಾಮೋಹ ಇಂದು ಗ್ರಾಮೀಣ ಪ್ರದೇಶಗಳಿಗೂ ಹಬ್ಬಿರುವುದು ಬೇಸರದ ವಿಚಾರ. ಇದರಿಂದಾಗಿ ಗ್ರಾಮೀಣ ಪ್ರದೇಶದಲ್ಲೂ ಕನ್ನಡಕ್ಕೆ ಕುತ್ತು ಬರುತ್ತಿದೆ ಎಂದರು. ಚಿತ್ರ ರಚನಾಕಾರರ ಸಂಖ್ಯೆ ಜಿಲ್ಲೆಯಲ್ಲಿ ಹೆಚ್ಚಿದ್ದು ಸರ್ಕಾರ ಜಿಲ್ಲೆಗೊಂದು ಚಿತ್ರಶಾಲೆಯನ್ನ ಆರಂಭಿಸಬೇಕು. ಹೆಣ್ಣು ಮಕ್ಕಳ ಸ್ಥಿತಿ ಘೋರವಾಗಿದೆ. ಭ್ರೂಣ ಹತ್ಯೆಯಲ್ಲಿ ರಾಜ್ಯವೇ ಪ್ರಥಮ ಸ್ಥಾನ ಎಂಬ ವರದಿ ವಿಷಾದನೀಯ. ಹೆಣ್ಣಿನ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಯುತ್ತಿದೆ. ಹೀಗಾದ್ರೆ ಹೆಣ್ಣು ಎಂದು ಸಮಾನತೆ ಪಡೆಯುವುದು. ಯಾವ ವ್ಯಕ್ತಿ ಹೆಣ್ಣನ್ನ ಕ್ರೂರವಾಗಿ ನಡೆಸಿಕೊಳ್ಳುತ್ತಾರೋ ಅಂತಹ ವ್ಯಕ್ತಿನ ಕಠಿಣವಾಗಿ ಶಿಕ್ಷಿಸುವ ಕಾಯ್ದೆಯನ್ನ ಸರ್ಕಾರ ಜಾರಿಗೆ ತರಬೇಕು. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷ ಪಟೇಲ್ ಪಾಂಡು ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಪ್ರಾತಿನಿಧಿಕ ಸಂಸ್ಥೆ. ಇಡೀ ರಾಜ್ಯದಲ್ಲಿ ಈ ತಿಂಗಳಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲಾಗುತ್ತಿದೆ. ಇದರ ಉದ್ದೇಶ ಸಾಮಾನ್ಯ ಜನರಿಗೆ ಕನ್ನಡ ಮೌಲ್ಯವನ್ನ ಸಾರುವ ಮೂಲಕ ಕನ್ನಡ ಭಾಷೆಯನ್ನು ವೃದ್ಧಿಗೊಳಿಸುವುದಾಗಿದೆ ಎಂದರು. ಮೈಸೂರಿನ ಚೈತನ್ಯ ಆಸ್ಪತ್ರೆಯ ಹೃದ್ರೋಗ ತಜ್ಞ ಶ್ರೀನಿಧಿ ಹೆಗಡೆ ಮಾತನಾಡಿ, ಹೃದಯಾಘಾತಕ್ಕೆ ಒತ್ತಡವೇ ಕಾರಣ. ಯಾವುದೇ ಕೆಲಸಗಳನ್ನ ಒತ್ತಡದಿಂದ ಮಾಡುವ ಬದಲು ಸಂತಸದಿಂದ ಮಾಡಿದ್ರೆ ಹೃದಯಾಘಾತವನ್ನ ತಡೆಯಬಹುದಾಗಿದೆ. ನಿಯಮಿತ ಆಹಾರ, ವ್ಯಾಯಾಮ ಹೃದಯಾಘಾತವನ್ನ ದೂರ ಮಾಡಬಹುದಾಗಿದೆ. ಹೃದಯ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ಮಾಡುವುದರಿಂದ ಅಮೂಲ್ಯ ಬದುಕನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಎಂದು 23 SKPP 2 ಸಾಹಿತಿ ಶೈಲಜಾ ಹಾಸನ್ ಅವರನ್ನ ಮೆರವಣಿಗೆಯಲ್ಲಿ ವೇದಿಕೆಗೆ ಕರೆತರಲಾಯಿತು. ಹೊರಗಿನವರಿಗೆ ಒಂದು ಸ್ವರ್ಗದ ಸೀಮೆ ಅಂತ ಅರಿವಾಗುತ್ತೆ. ಆದರೆ ಈ ಮಲೆನಾಡಿನ ಒಳಗೂ ಕೂಡ ಅದೆಷ್ಟೋ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ರೈತರ ಸಮಸ್ಯೆಗಳಿರ್ಬೋದು, ಆನೆಗಳ ಸಮಸ್ಯೆ ಇರ್ಬೋದು, ಬೆಳೆಯ ಸಮಸ್ಯೆ ಇರ್ಬೋದು, ಕೆಲಸಗಾರರ ಸಮಸ್ಯೆ ಇರ್ಬೋದು, ಅನೇಕ ಸಮಸ್ಯೆಗಳು ಈ ನಾಡಿನಲ್ಲಿ ಕಾಡ್ತಾ ಇದೆ. ನೋಡಿ, ನಾವೇ ಮಾಡಿಕೊಂಡಂತ ಸ್ವಯಂಕೃತ ಅಪರಾಧದಿಂದ ಇವತ್ತು ಕಾಡಿನಲ್ಲಿ ವಾಸ ಮಾಡ್ತಿರುವಂತಹ ಪ್ರಾಣಿಗಳು ಇವತ್ತು ನಮ್ಮ ನೆಲಕ್ಕೆ ಲಗ್ಗೆ ಇಡ್ತಾ ಇದ್ದಾವೆ. ಇದರಿಂದ ಅದೆಷ್ಟು ಆಸ್ತಿ ಹಾನಿ, ಪ್ರಾಣ ಹಾನಿ. ಇವತ್ತು ಕೂಡ ಭಯಭೀತರಾಗಿ ಬದುಕ್ತಾ ಇದ್ದಾರೆ. ಅಲ್ಲಿ ನಾನೊಂದು ಬೋರ್ಡ್ ನೋಡಿದೆ, ಆನೆಗಳಿವೆ, ಎಚ್ಚರಿಕೆ, ಇಂತಿಂತ ಸ್ಥಳದಲ್ಲಿ ಆನೆಗಳಿವೆ ಅಂತ ಬೋರ್ಡ್ನ ಸದಾ ಅಲ್ಲಿ ಬಿಂಬಿಸ್ತಾ ಇದ್ದಾರೆ.